ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಪಾನಿಪುರಿ ಮತ್ತು ಗೋಲ್ಗಪ್ಪನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸಹ ರಸ್ತೆ ಬದಿಗಳಲ್ಲಿ ಸಿಗ್ತಕ್ಕಂಥ ಗೋಲ್ಗಪ್ಪ ಸವಿಯೋದಕ್ಕೆ ಬಹಳ ಇಷ್ಟಪಡ್ತೀರಾ. ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿ, ತದನಂತರ ನೀವು ನಿಮ್ಮ ಮನೆಗಳಲ್ಲಿ ಇದೇ ರೀತಿಯಾದಂಥ ಗೋಲ್ಗಪ್ಪ ಹಾಗೆ ಪಾನಿಪುರಿನ ಮಾಡಿ ನೋಡಿ. ಖಂಡಿತ ಮನೆ ಮಂದಿಯೆಲ್ಲ ಕೂತ್ಕೊಂಡು ಪಾನಿಪುರಿ ಪಾರ್ಟಿ ಮಾಡ್ತೀರಾ, ಅದಂತೂ 100% ಗ್ಯಾರಂಟಿ. ಯಾಕೆಂದರೆ ಇದರ ರುಚಿ ಅಷ್ಟು ಅದ್ಭುತವಾಗಿತ್ತಂದರೆ ಅಷ್ಟು ಸೊಗಸಾಗಿತ್ತು. ತಿಂತಾಯಿದ್ರೆ ಮತ್ತಷ್ಟು ತಿನ್ನಬೇಕು, ಇನ್ನಷ್ಟು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು. ಅಷ್ಟು ರುಚಿ ಉಳಿತಕ್ಕಂಥ ಈ ಒಂದು ಪಾನಿಪುರಿ ಆಗ್ಬೋದು ಅಥವಾ ಗೋಲ್ಗಪ್ಪನಾಗ್ಬೋದು. ಯಾವ ರೀತಿ ಮಾಡೋದಂತೀಗ ನೋಡ್ಕೊಳ್ಳೋಣ ಬನ್ನಿ. ಈ ಪಾನಿಪುರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಹೋಗಿ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೋಬೋದು. ಈ ಪಾನಿಪುರಿ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಪಾನಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಪೂರಿ. ನೀವು ನಿಮ್ಮ ಮನೆಗಳಲ್ಲೇ ಬಹಳ ಸುಲಭವಾಗಿ ಪಾನಿಪುರಿಗೆ ಬೇಕಾದಂಥ ಪೂರಿನ ಮಾಡಬೇಕು ಅಂತಂದರೆ ಖಂಡಿತ ನಾವು ನಿನ್ನೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ನೀವು ಸಹ ಆ ರೀತಿಯಾದಂಥ ಪೂರಿನ ನಿಮ್ಮ ಮನೆಗಳಲ್ಲೇ ಮಾಡ್ಕೋಬೇಕಂದ್ರೆ ವಿಡಿಯೋ ಮೇಲೆ ಲಿಂಕ್ ಬರ್ತಾ ಇದೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಮನೆಗಳಲ್ಲೇ ಬಹಳ ಸೊಗಸಾದಂಥ ಪೂರಿಗಳನ್ನ ನೀವು ಮಾಡ್ಕೋಬೋದು. ಮೊದಲಿಗೆ ನಾವಿಲ್ಲಿ ಖಾರ ಪಾನಿನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ನಾವು ತೊಗೊಂಡಂಥ 1 ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 4 ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಸ್ವಲ್ಪ ಇಂಗು, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಜೊತೆಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ 1 ಹಿಡಿಯಷ್ಟು ತಾಜಾ ಕೊತ್ತಂಬರಿ ಸೊಪ್ಪು. ಅದರಲ್ಲಂತೂ ನಾವು ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕಾದ್ರೆ ನಾಟಿ ಕೊತ್ತಂಬರಿ ಸೊಪ್ಪೇ ತೊಗೋಬೇಕು, ಫಾರಮ್ ಆಗಲ್ಲ. ನಾಟಿ ಕೊತ್ತಂಬರಿ ಸೊಪ್ಪಲ್ಲಿ ನಿಮಗೆ ಬಹಳ ರುಚಿ ಇರುತ್ತೆ. ಈಗ ಈ ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ರುಬ್ಬೋದಕ್ಕೆ ಸಹಾಯ ಆಗೋಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ನುಣ್ಣಿಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡಿದ್ರಲ್ಲ, ನಾವು ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಂತರ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪೇಸ್ಟ್ಗೆ 1/4 ಲೀಟ್ರಷ್ಟು ನೀರನ್ನ ಸೇರಿಸಿ ಈ ರೀತಿಯಾದಂಥ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀವಿ. ನಂತರ ನಾವೀಗ ಇನ್ನೂ 3/4 ಲೀಟ್ರಷ್ಟು ನೀರು ಸೇರಿಸ್ಬೇಕಾಗತ್ತೆ. ಆದರೆ ಮೊದಲಿಗೆ ನಾವು 1/2 ಲೀಟ್ರಷ್ಟು ಮಾತ್ರ ಸೇರಿಸ್ಕೊಳ್ತೀವಿ. ಬೇಕಿದ್ರೆ ಆಮೇಲೆ ನೋಡಿಕೊಂಡು ನಾವು ಇನ್ನು 1/4 ಲೀಟ್ರ್ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ನೀರನ್ನು ಸಹ ಸೇರಿಸಾದ ನಂತರ 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀವಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿನೂ ಸಹ ಸೇರಿಸ್ತಾ ಇದ್ದೀವಿ. ಜೊತೆಗೆ 1 ಟೀ ಸ್ಪೂನಷ್ಟು ಚಾಟ್ ಮಸಾಲನೂ ಸೇರಿಸ್ತಾ ಇದ್ದೀವಿ. ನಂತರ 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವೀಗ 1/2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನಿಂಬೆಹಣ್ಣಿನ ರಸನೂ ಸೇರಿಸಿ ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿಪುರಿಗೆ ಬೇಕಾದಂತಹ ಖಾರ ಪಾನಿ ರೆಡಿಯಾಗುತ್ತೆ ನಿಮಗೆ. ಈ ರೀತಿಯಾಗಿ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸಿ ಮೇಲೆ ಉದುರಿಸ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಒಮ್ಮೆ ರುಚಿ ನೋಡಿ ಉಪ್ಪು, ಖಾರ, ನೀರು ಏನು ಬೇಕಾದ್ರೂ ಏರುಪೇರು ಮಾಡ್ಕೋಬೋದು. ಹಾಗಿದ್ರೆ ನೋಡಿದ್ರಲ್ಲ, ಕಂಪ್ಲೀಟಾಗಿ ಇಲ್ಲಿ ಖಾರ ಪಾನಿ ರೆಡಿಯಾಗಿದೆ. ಈಗ ನಾವು ಪಾನಿಪುರಿಗೆ ಬೇಕಾದಂತಹ ಸಿಹಿ ಪಾನಿನ ರೆಡಿ ಮಾಡ್ಕೊಳ್ಳೋಣ. ಖಾರ ಪಾನಿನ ಮಾಡಾದ ನಂತರ ನಾವೀಗ ಸಿಹಿ ಪಾನಿನ ಮಾಡ್ಕೋಬೇಕಾಗತ್ತೆ. ಸಿಹಿ ಪಾನಿ ಅಂದರೆ ಇದು ಕಂಪ್ಲೀಟಾಗಿ ಸಿಹಿ ಪಾನಿ ಅಲ್ಲ, ಒಂದು ರೀತಿಯಾದಂಥ ಖಟ್ಟ ಮೀಠ ಪಾನಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಮೊದಲಿಗೆ ಈ ರೀತಿಯಾದಂಥ ಚಿಕ್ಕ ಪಾತ್ರೆನ ತೊಗೊಂಡು 1/2 ಕಪ್ನ ಅಳತೆಯ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1/2 ಕಪ್ನ ಅಳತೆಯ ಖರ್ಜೂರನ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಈ ರೀತಿಯಾಗಿ 1/2 ಕಪ್ನ ಅಳತೆಯ ಬೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವಿಲ್ಲಿ ಗಮನಿಸಿರ್ಬೋದು, ನಾವು 1/2 ಕಪ್ ಬೆಲ್ಲ, 1/2 ಕಪ್ ಖರ್ಜೂರ, ಹಾಗೆ 1/2 ಕಪ್ನಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀವಿ. ಜೊತೆಗೆ 2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ 2 ಕಪ್ಪು ನೀರನ್ನು ಸೇರಿಸಿ ನಾವು 10 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ ಕುದಿಸ್ಕೋಬೇಕಾಗತ್ತೆ. ಈಗ ನಾವು ಪಾತ್ರೆನ ಸ್ಟವ್ ಮೇಲಿಟ್ಟು ಸ್ಟವ್ನ ಹಚ್ಚಿ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಬೇಯಿಸ್ಕೊಳ್ತೀವಿ. ಚೆನ್ನಾಗಿ
ಕುದ್ದು ಬೆಂದ ನಂತರ ನೋಡೋಣ ಯಾವೊಂದು ಹದಕ್ಕೆ ಇದು ರೆಡಿ ಆಗುತ್ತೆ ಅಂತೇಳಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಚೆನ್ನಾಗಿ ಕುದೀತಾ ಇದೆ. 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಒಮ್ಮೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇನ್ನುಳಿದಂಥ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹೀಗಿಲ್ಲಿ ಪಕ್ಕ 10 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಂಡಿದ್ವಿ. ನೋಡ್ತಾ ಇದ್ರಲ್ಲ, ಇಲ್ಲಿ ಬಿಸಿ ಬಿಸಿಯಾಗಿ ಕುದೀತಾ ಇದೆ. ನಿಮಗೇನಾದ್ರು ಬರೀ ಸಿಹಿ ಪಾನಿ ಸಾಕು ಅಂದರೆ ಇದಿಷ್ಟಕ್ಕೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನೇ ಸ್ವೀಟ್ ಪಾನಿಯಾಗಿ ರೆಡಿ ಮಾಡ್ಕೋಬೋದು. ಆದರೆ ನಿಮಗೆ ಇನ್ನೂ ಹೆಚ್ಚಿನ ರುಚಿ ಬೇಕು, ಖಟ್ಟ ಮಿಟ್ಟ ಸ್ಟೈಲಲ್ಲಿ ನಮಗೆ ಪಾನಿ ಬೇಕು ಅನ್ನೋದಾದರೆ ಈಗ ಕುದೀತಾ ಇರ್ತಕ್ಕಂಥ ಈ ಪಾತ್ರೆಗೇನೆ ನಾವು 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಜೀರಿಗೆ ಪುಡಿನ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಬ್ಲಾಕ್ ಸಾಲ್ಟನ್ನು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಸೇರಿಸಾದ ನಂತರ ಒಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ನ ಲೋಗಿಟ್ಕೊಳ್ಳೋಣ. 1-2 ನಿಮಿಷ ಮಸಾಲ ಪದಾರ್ಥಗಳ ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಕೊಳ್ಳೋಣ, ಸಾಕಾಗುತ್ತೆ. ಹೀಗೆ ಇಲ್ಲಿ 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿದ್ದೀವಿ. ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ಈ ಪಾತ್ರೆಯಲ್ಲಿರ್ತಕ್ಕಂಥ ಪದಾರ್ಥ ಬಹಳ ಬಿಸಿ ಇರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಈ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ಕಟ್ಟ ಮೀಠ ಪಾನಿ ಮಾಡೋದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ನಾವೀಗ ಈ ರೀತಿಯಾಗಿ 3 ಆಲೂಗಡ್ಡೆನ ತೊಗೊಂಡಿದ್ದೀವಿ. ಈ ಆಲೂಗಡ್ಡೆನ ಮೊದಲೇ ನಾವು ಚೆನ್ನಾಗಿ ಬೇಯಿಸಿ ನಂತರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀವಿ. ಈಗ ಈ ಆಲೂಗಡ್ಡೆಗಳನ್ನ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನುಣ್ಣಿಗೆ ನಾವು ಮ್ಯಾಶ್ ಮಾಡ್ಕೋಬೇಕಾಗಿರೋದ್ರಿಂದ ನೀವು ಆಲೂಗಡ್ಡೆನ ಬೇಯಿಸಬೇಕಾದ್ರೆ ಸ್ವಲ್ಪ ಹೆಚ್ಚಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಒಂದು ರೀತಿ ನೀವು ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ನಾವೀಗ ಚೆನ್ನಾಗಿ ಬೇಯಿಸಿದಂಥ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಕಡಲೆಕಾಳು ಸ್ವಲ್ಪ ಕಪ್ಪಿದೆ. ನಾವು ಮೊದಲೇ ನೀರಲ್ಲಿ ನೆನೆಸಿ ಬೇಯಿಸ್ತಾ ಇರೋ ಕಾರಣ ಸ್ವಲ್ಪ ತಿಂಡಿ ಸೋಡಾನ ಸೇರಿಸಿ ನಾವು ಬೇಯಿಸ್ಕೊಂಡಿದ್ದೀವಿ. ನೀವು ಮೊದಲೇ ಕ್ಲೀನಾಗಿ ಕಡಲೆಕಾಳನ್ನ ನೀರಲ್ಲಿ ನೆನೆಸ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ಕಪ್ಪು ಬರೋಲ್ಲ. ನೀವು ಬೇಕಿದ್ರೆ ಕಡಲೆಕಾಳು ಬದಲಿಗೆ ಬಟಾಣಿನ ನೆನೆಸಿ ಬೇಯಿಸಿ ಸೇರಿಸ್ಬೋದು, ಅಥವಾ ಕಾಬೂಲ್ ಚೆನ್ನನ್ನು ಸಹ ನೀವು ನೆನೆಸಿ ಬೇಯಿಸಿ ಸೇರಿಸ್ಕೋಬೋದು. ನಂತರ 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಜೀರಿಗೆ ಪುಡಿನೂ ಸಹ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು ಚಾಟ್ ಮಸಾಲನ ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು 1/4 ಟೀ ಸ್ಪೂನಷ್ಟು ಬ್ಲಾಕ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನಷ್ಟು ಉಪ್ಪು ನಾವು ರುಚಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ. ಈ ರೀತಿ ಎಲ್ಲ ಪದಾರ್ಥನೂ ಸೇರಿಸಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಬೆರೆಸ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಸ್ಪೂನ್ನ ಸಹಾಯದಿಂದ ಆಗ್ಬೋದು, ಅಥವಾ ಕೈನ ಸಹಾಯದಿಂದನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಖಂಡಿತ ಬಹಳ ಪರ್ಫೆಕ್ಟ್ ಆದ ರೆಸಿಪಿ, ಬಹಳ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಬಹಳ ಇಷ್ಟಪಡ್ತೀರಾ. ಪದೇ ಪದೇ ಈ ರೆಸಿಪಿನ ಮಾಡಿ ತಿಂತೀರಾ. ಅಷ್ಟು ಸೊಗಸಾದ ಪಾನಿಪುರಿ ಮತ್ತು ಗೋಲ್ಗಪ್ಪ ರೆಸಿಪಿ ಇದು. ಈ ರೀತಿ ಆಲೂಗಡ್ಡೆ ಜೊತೆ ಎಲ್ಲ ಮಸಾಲ ಪದಾರ್ಥಗಳನ್ನೂ ಮಿಕ್ಸ್ ಮಾಡ್ತಾಯಿದ್ರೆ ಆ ಒಂದು ಪಾನಿಪುರಿಯ ಸುವಾಸನೆ ಬರುತ್ತೆ ನೋಡಿ, ವರೆ ವಾಹ್, ಅದೇ ನಮಗೆ ಸಖತ್ ಇಷ್ಟ ಆಗಿಬಿಡುತ್ತೆ. ಆ ಒಂದು ಸುವಾಸನೆ ನಿಮ್ಗೆ ಹೇಳ್ಬಿಡುತ್ತೆ ಈ ಒಂದು ರೆಸಿಪಿ ಎಷ್ಟು ರುಚಿಕರವಾಗಿ ತಯಾರಾಗಿದೆ ಅಂತೇಳಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಪಾನಿಪುರಿ ಅಥವಾ ಗೋಲ್ಗಪ್ಪಗೆ ಬೇಕಾದಂತಹ ಆಲೂಗಡ್ಡೆ ಮಸಾಲ ಮಿಶ್ರಣವೂ ಸಹ ರೆಡಿಯಾಗಿದೆ. ನಂತರ ನಾವು ಚೆನ್ನಾಗಿ ಕುದಿಸಿದಂಥ ಕಟ್ಟ ಮಿಠ ಪೇಸ್ಟು ಸಹ ಇಲ್ಲಿ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ ಇದನ್ನೆಲ್ಲ ಮತ್ತಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು 1-2 ನಿಮಿಷ ನೀಟಾಗಿ ನುಣ್ಣಿಗೆ ರುಬ್ಕೊಂಬಂದಿದ್ವಿ ಕಟ್ಟ ಮಿಠ ಪಾನಿ ಮಾಡೋದಕ್ಕೆ ಬೇಕಾದಂಥ ಪೇಸ್ಟ್ನ. ಇದು ಜಸ್ಟು ಒಂದು ಚೂರು ಬಾಯ್ಲಿಟ್ಟು ನೋಡಿದೆ, ಎಷ್ಟು ರುಚಿ ಅಂತೀರಾ, ಅಮೇಝಿಂಗ್ ಅಂದರೆ ಅಮೇಝಿಂಗ್. ಖಂಡಿತ ಈ ರೀತಿಯಾದಂಥ ಪೇಸ್ಟ್ನ ಮಾಡಿ ಪಾನಿಪುರಿ ಜೊತೆ ತಿಂತಾಯಿದ್ರಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನುಣ್ಣಿಗೆ ರುಬ್ಬಿದಂಥ ಈ ಪೇಸ್ಟ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀವಿ.
ಈ ಪೇಸ್ಟ್ನ ನೀವು ಬೇಕಿದ್ರೆ ಬಹಳ ದಿನ ಇಡ್ಬೋದು. ನಿಮಗೆ ಬೇಕಾದಾಗ ನಿಮ್ಗೆ ಎಷ್ಟು ಸ್ಪೂನ್ ಬೇಕೋ ಅಷ್ಟು ಸ್ಪೂನಷ್ಟು ಈ ಪೇಸ್ಟ್ನ ಹಾಕ್ಕೊಂಡು ಜೊತೆಗೆ ಯಾವ ಒಂದು ಹದಕ್ಕೆ ನೀರು ಬೇಕು ಮಿಕ್ಸ್ ಮಾಡಿಕೊಂಡು ನೀವು ಕಟ್ಟಮಿಠ ಪಾನಿನ ರೆಡಿ ಮಾಡ್ಕೋಬೋದು ಬಹಳ ಸುಲಭವಾಗಿ. ನಂತರ ನಾವೀಗಿಲ್ಲಿ ಕಟ್ಟಮಿಠ ಪಾನಿನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಕಟ್ಟಮಿಠ ಪೇಸ್ಟ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಿಮಗೇನು ಅಳತೆ ಇಷ್ಟೇ ಹಾಕ್ಬೇಕಂತೇನಿಲ್ಲ, ನೀವೆಷ್ಟು ಬೇಕಾದ್ರೂ ಪೇಸ್ಟ್ನ ಸೇರಿಸ್ಕೋಬೋದು. ಅದರ ತಕ್ಕನ ಹಾಗೆ ನೀರನ್ನು ಸಹ ಸೇರಿಸ್ಕೋಬೋದು. ನೀರು ಹೆಚ್ಚಾಯಿತು ಅಂದರೆ ಪೇಸ್ಟ್ ಹೆಚ್ಚಾಕ್ಕೊಳ್ಳಿ, ಪೇಸ್ಟ್ ಹೆಚ್ಚಾಯಿತು ಅಂದರೆ ನೀರು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಳ್ಳಿ. ಈ ರೀತಿ ನೀರನ್ನು ಸೇರಿಸಿ ಒಮ್ಮೆ ನೀಟಾಗಿ ನೀರು ಮತ್ತು ಪೇಸ್ಟು ಬೆರೆಯಾಗಿ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸ್ವಲ್ಪ ಪೇಸ್ಟ್ನ ತೊಗೊಂಡು ಹಾಗೆ ಸ್ವಲ್ಪ ನೀರನ್ನು ಸಹ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ನೀವು ಬೇಕಿರೊಮ್ಮೆ ರುಚಿನೂ ನೋಡ್ಬೋದು. ಅಂದರೆ ಟೇಸ್ಟ್ ಮಾಡಿ ನಿಮ್ಗೇನಾದ್ರು ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಈ ರೀತಿ ಏನಾದ್ರು ಪದಾರ್ಥಗಳು ಸೇರಿಸ್ಬೇಕು ಅನ್ಸಿದ್ರೆ ಖಂಡಿತ ನೀವು ಸೇರಿಸ್ಕೋಬೋದು. ಯಾಕೆಂದರೆ ನಾವು ಪೇಸ್ಟ್ಗೆ ನೀರು ಬೆರೆಸಿದ ನಂತರ ನಮಗೆ ರುಚಿ ಸ್ವಲ್ಪ ಏರುಪೇರು ಬರುತ್ತೆ. ನಾವು ಬೇಕಾದಂಥ ಮತ್ತಷ್ಟು ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡ್ರೆ ಖಂಡಿತ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಮಿಕ್ಸ್ ಮಾಡಿದ ನಂತರ ನಮಗೂ ಸ್ವಲ್ಪ ರುಚಿ ಬೇಕು ಅನ್ನಿಸ್ತು, ಸ್ವಲ್ಪ ಹಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಚಾಟ್ ಮಸಾಲನ್ನು ಸೇರಿಸಿ ನಮ್ಮ ರುಚಿಗೆ ಅನುಗುಣವಾಗಿ ನಾವು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗಿಲ್ಲಿ ಪಾನಿಪುರಿಗೆ ಅಥವಾ ಗೋಲ್ಗಪ್ಪಗೆ ಬೇಕಾದಂತಹ ಕಟ್ಟಮಿಠ ಪಾನಿನೂ ಸಹ ರೆಡಿ ಆಯಿತು. ಹಾಗಿದ್ರೆ ಇಲ್ಲಿ ನೋಡ್ತಾ ಇರಲ್ಲ ವೀಕ್ಷಕರೇ, ಪಾನಿಪುರಿ ಮಾಡೋದಕ್ಕೆ ಮತ್ತು ಗೋಲ್ಗಪ್ಪ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಸಿದ್ಧವಾಗಿದೆ. ಈಗ ನಾವು ಮೊದಲಿಗೆ ಪೂರಿನ ತಗೊಂಡು ಪೂರಿಗೆ ನಾವು ರೆಡಿ ಮಾಡಿದಂಥ ಆಲೂ ಮಸಾಲಾನ ಸೇರಿಸ್ಕೊಳ್ಳೋಣ. ಈ ರೀತಿ ಆಲೂ ಮಸಾಲಾನ ಸೇರಿಸಿ ನೀವು ರೆಡಿ ಮಾಡಿಟ್ರೆ ನಿಮ್ಗೆ ಯಾವ ಪಾನಿ ಬೇಕೋ ಆ ಪಾನಿನ ಆಲೂ ಮಸಾಲ ಹಾಗೆ ಪೂರಿ ಜೊತೆ ಸವಿಬೋದು. ಬಹಳ ಅಂದರೆ ಬಹಳ ಸೊಗಸಾಗಿದೆ, ಒಳ್ಳೆ ರುಚಿಯಾಗಿದೆ. ಅದರಲ್ಲಂತೂ ಖಾರ ಇರೋದ್ರಿಂದ ಇನ್ನೂ ಮಜಾ ಕೊಡುತ್ತೆ. ಯಾವುದೇ ಒಂದು ಪಾನಿಪುರಿ ಸ್ಟಾಲ್ ಆಗ್ಬೋದು ಅಥವಾ ನಿಮಗೆ ರಸ್ತೆ ಬದಿನಲ್ಲಿ ಸಿಗ್ತಕ್ಕಂಥ ಗೋಲ್ಗುಪ್ಪ ಆಗ್ಬೋದು, ಅದಕ್ಕಿಂತ ಹೆಚ್ಚಾದ ರುಚಿ, ಹೆಚ್ಚಾದ ಶುಚಿ ಖಂಡಿತ ಈ ರೆಸಿಪಿನಲ್ಲಿದೆ. ಬೇಕಿದ್ರೆ ಒಮ್ಮೆ ನೀವೇ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವೇ ನಂತರ ಕಮೆಂಟ್ ಮಾಡ್ತೀರಾ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಪಾನಿಪುರಿ ಅಥವಾ ಗೋಲ್ಗಪ್ಪ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಹಾಗಿದ್ರೆ ಈಗ ವಿಡಿಯೋದಲ್ಲೇ ಎಲ್ಲರೂ ಪಾನಿಪುರಿನ ಸವಿಯೋಣ. ಎಲ್ಲರೂ ಸಹ ಪಾನಿಪುರಿ ಟೇಸ್ಟ್ ಮಾಡಿದ್ರ ವಿಡಿಯೋ ಮೂಲಕ. ಹಾಗಿದ್ರೆ ಇನ್ನು ನಿಮ್ಮ ಮನೆಗಳಲ್ಲಿ ಮಾಡಿ ರಿಯಲ್ ಆಗಿ ಟೇಸ್ಟ್ ಮಾಡಿ.